ಯಾರಿಗೆ ಏನಾದ್ರೇನು, ನಾನೊಬ್ಬ ಸುಖವಾಗಿದ್ರೆ ಸಾಕೆನ್ನುವ ಮನೋಭಾವದವರು ಕೇಳಲೇಬೇಕಾದ ಈ ಕತೆ. ನಮಸ್ಕಾರ, ಕೇಳ್ತಾ ಇದ್ದೀರಾ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್. ಒಂದೂರಲ್ಲಿ ರೈತಪ್ಪ ರೈತಮ್ಮ ಎಂಬ ಅನುಕೂಲಸ್ಥ ದಂಪತಿಗಳಿದ್ರು. ಅವರ ಮನೆಯಲ್ಲಿ ಒಂದು ಇಲಿ, ಒಂದು ಕೋಳಿ, ಒಂದು ಹಂದಿ ಹಾಗೂ ಒಂದು ಆಡು ಇದ್ದವು. ಎಲ್ಲವೂ ಸುಖವಾಗಿದ್ವು. ಕೆಲವೊಮ್ಮೆ ಇಲಿ ಹೆಚ್ಚು ಧಾನ್ಯವನ್ನ ಕಡಿದು ಹಾಕ್ತಾ ಇತ್ತು, ಚೀಲಗಳನ್ನ ತೂತು ಮಾಡ್ತಾ ಇತ್ತು. ರೈತಮ್ಮನಿಗೆ ಇಲಿಯ ಕಾಟ ಹೆಚ್ಚಾಯಿತು ಅಂತ ಅನಿಸ್ತಾ ಇತ್ತು. ಇಲಿ ಪಾಷಾಣ ತರಿಸ್ಕೊಂಡ್ಲು. ಇದನ್ನು ಗಮನಿಸಿದ ಇಲಿ ಹೆದರ್ಕೊಳ್ತು. ಕೋಳಿಯ ಬಳಿ ಹೋಗಿ ನನ್ನನ್ನು ಕೊಲ್ಲಲು ಪಾಷಾಣ ತಂದಿದ್ದಾರೆ ಅಂತ ಗೋಳಾಡ್ತು. ಕೋಳಿ, ನಾನುಂಟು, ನನ್ನ ತಿಪ್ಪೆಗುಂಡಿಯ ಕಾಳುಂಟು, ನಾನು ಸುಖವಾಗಿದ್ದೇನೆ, ನಿನ್ನ ಗೋಳಿಗೆ ನಾನ್ಯಾಕೆ ಅಳಲಿ ಅಂತ ಹೇಳಿಬಿಡ್ತು. ನಂತರ ಇಲಿಯು ಹಂದಿಗೆ ತನ್ನ ಹೆದರಿಕೆಯನ್ನ ಹೇಳ್ಕೊತ್ತು. ಹಂದಿ, ನಾನುಂಟು, ನನ್ನ ಕೆಸರುಗುಂಡಿ ಉಂಟು, ನಾನು ಆನಂದವಾಗಿದ್ದೇನೆ, ನನಗೆ ಪಾಷಾಣದ ಹೆದರಿಕೆಯೇ ಇಲ್ಲ, ನಿನ್ನ ಕಷ್ಟ ನಿನಗೆ ಅಂತ ಹೇಳ್ತು. ಇದಾದ ನಂತರ ಇಲಿ ಆಡಿನ ಬಳಿ ಹೋಗಿ ತನ್ನ ನೋವಿನ ಕಥೆಯನ್ನ ಹೇಳ್ತು. ಹಾಡು ಹೇಳುತ್ತೆ, ನಾನು ಮುಟ್ಟುವಷ್ಟು ಸೊಪ್ಪಿದೆ, ಬೆಚ್ಚನೆಯ ದೊಡ್ಡಿ ಇದೆ, ನಿನ್ನ ಪಾಡು ನಿನಗೆ, ನನ್ನ ಪಾಡು ನನಗೆ ಅಂತ ಹೇಳಿ ಇಲಿಯನ್ನ ಕಳಿಸ್ಬಿಡ್ತು. ಇಲಿ ತುಂಬಾ ದುಃಖದಿಂದ ತನಗೆ ಯಾರಿಂದಲೂ ಸಹಾಯವೂ ಸಿಗಲಿಲ್ಲ, ಸಹಾನುಭೂತಿ ಕೂಡ ಸಿಗಲಿಲ್ಲ ಅಂತ ಅನ್ಕೊಂಡು ಕೊರಗ್ತಾ ಬಿಲವನ್ನ ಸೇರ್ಕೊಳ್ತು. ಅವತ್ತು ಸಂಜೆ ರೈತಮ್ಮ ಪಾಷಾಣವನ್ನ ಸಿದ್ಧಗೊಳಿಸ್ತಾ ಇದ್ಲು. ಸರಿಯಾಗಿ ಕೈ ತೊಳೆಯದೆ ಎಲೆ ಅಡಿಕೆಯನ್ನ ಹಾಕಿಕೊಂಡ್ಲು. ಪಾಷಾಣದ ತುಣುಕು ಹೊಟ್ಟೆಗೆ ಸೇರ್ಬಿಡ್ತು. ಹೊಟ್ಟೆ ತೊಳಿಸೋಕೆ ಶುರುವಾಯಿತು, ವಾಂತಿ ಕೂಡ ಶುರುವಾಯಿತು. ತಕ್ಷಣ ರೈತಪ್ಪ ವೈದ್ಯರನ್ನ ಕರೆಸಿದ. ವೈದ್ಯರು ಆಕೆಗೆ ಚಿಕಿತ್ಸೆಯನ್ನು ನೀಡಿದ್ರು. ಕತ್ತಲಾಗಿದ್ರಿಂದ ಇಲ್ಲೇ ಊಟವನ್ನ ಮಾಡ್ಕೊಂಡು ಹೋಗಿ ಅಂತ ರೈತ ವೈದ್ಯರಿಗೆ ಒತ್ತಾಯವನ್ನ ಮಾಡ್ತಾನೆ. ಅವರಿಗಾಗಿ ತನ್ನಲ್ಲಿದ್ದ ಕೋಳಿಯನ್ನ ಕತ್ತರಿಸಿ ಪಲಾವ್ ಮಾಡಿ ಬಡಿಸ್ತಾನೆ. ಬೆಳಿಗ್ಗೆ ರೈತಮ್ಮ ಪಾಷಾಣವನ್ನ ತಿಂದ್ಬಿಟ್ಲಂತೆ. ಏನ್ ಕಷ್ಟವಿತ್ತೋ ಏನೋ ಅಂತ ಗಾಳಿ ಮಾತು ಊರ ಇಡೀ ಹರಡಿತು. ಊರಿನವರೆಲ್ಲ ಬಂದು ರೈತಮ್ಮನಿಗೆ ಸಾಂತ್ವನ ಹೇಳಿ ಕುಳಿತರು. ಕೆಲವರು ಮಧ್ಯಾಹ್ನ ಊಟಕ್ಕೂ ಕೂಡ ಉಳ್ಕೊಂಡ್ರು. ಅವರಿಗಾಗಿ ರೈತಪ್ಪ ಹಂದಿಯನ್ನ ಕೊಂದು ಸಾರನ್ನು ಮಾಡಿ ಊಟವನ್ನ ಬಡಿಸಿದ. ಸಂಜೆ ಹೊತ್ತಿಗೆ ಈ ಸುದ್ದಿ ದೂರದ ಬಂಧುಗಳಿಗೆ, ನೆಂಟರಿಷ್ಟರುಗಳಿಗೆ ಗೊತ್ತಾಗಿ ಅವರೆಲ್ಲ ಎತ್ತಿನ ಗಾಡಿಗಳಲ್ಲಿ, ಟ್ರ್ಯಾಕ್ಟರ್ಗಳಲ್ಲಿ ಬಂದ್ರು. ಮನೆ ತುಂಬಾ ನೆಂಟರಿಷ್ಟರು. ಅವರೆಲ್ಲರಿಗೂ ಕೂಡ ರೈತ ಆಡನ್ನು ಕಡಿದು ಬಿರಿಯಾನಿ ಮಾಡಿ ಊಟವನ್ನ ಬಡಿಸಿದ. ಮಧ್ಯರಾತ್ರಿಯವರೆಗೂ ಎಲ್ಲರೂ ಮಾತನಾಡ್ತಾ ಕುಳಿತರು. ಯಾರೋ ಒಬ್ರು, ಈ ಪಾಷಾಣ ಅಪಾಯಕಾರಿ, ಮಕ್ಕಳು ಇರುವ ಮನೆಯಲ್ಲಿ ಇಟ್ಕೊಳ್ಬಾರ್ದು ಅಂತ ಯಾರೋ ಹೇಳಿದ್ರು. ತಕ್ಷಣ ರೈತಪ್ಪ ಪಾಷಾಣವನ್ನ ದೂರ ಬಿಸಾಡಿದ. ಇದನ್ನು ಕಂಡು ಇಲ್ಲಿಗೆ ಸಂತೋಷವಾಯಿತು. ಸಂತಸ ಹಂಚಿಕೊಳ್ಬೇಕು ಅಂತ ಅಂದ್ರೆ ಕೋಳಿ, ಹಂದಿ, ಆಡು ಎಲ್ಲವೂ ಕೂಡ ಸತ್ತು ಹೋಗಿದ್ವು. ಈ ಘಟನೆ ನಿಜವೋ ಸುಳ್ಳೋ ಯಾರಿಗೆ ಗೊತ್ತು, ಆದರೆ ಅದರ ಸಂದೇಶ ಬಹಳ ಸರಳ. ನಮ್ಮೊಂದಿಗೆ ಇರುವವರು ತಮ್ಮ ಕಷ್ಟ ಹೇಳಿಕೊಂಡಾಗ ಸಾಧ್ಯವಿದ್ರೆ ಸಹಾಯ ಮಾಡಬಹುದು, ಸಾಧ್ಯವಿಲ್ಲದಿದ್ರೆ ಸಹಾನುಭೂತಿಯನ್ನಾದರೂ ತೋರಬಹುದು. ಊರಿಗೆ ಊರಿ ಬಿದ್ರೆ ನನಗೇನು, ನಾನು ತಣ್ಣಗಿದ್ದೇನೆನ್ನುವ ಭಾವನೆ ಸರಿಯಲ್ಲ. ಉರಿ ನಮ್ಮನ್ನೇ ಮೊದಲು ಸುಡಬಹುದು ಅಲ್ವಾ? ನಿಮ್ಮ ಪ್ರೀತಿ ಹಾಗೂ ಪ್ರೋತ್ಸಾಹ ಸದಾ ಹೀಗೆ ನನ್ನ ಮೇಲೆ ಇರಲಿ. ನಿಮ್ಮ ಅನಿಸಿಕೆಗಳನ್ನು ನನ್ನ ಬಳಿ ಹಂಚಿಕೊಳ್ಳಿ. ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್. ಧನ್ಯವಾದಗಳು.